ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಇವತ್ತು ಧ್ಯಾನ 365 ಅಲ್ಲಿ 328ನೇ ದಿವಸ ಸಾವಿರ ಮಾಸ್ಟರ್ಸ್ ದಿನ ಈ ಟೈಮ್ಗೆ ಸೇರಿ ಧ್ಯಾನ ಮಾಡ್ತಾ ಇದ್ದಾರೆ. ಎಷ್ಟೊಂದು ಬದಲಾವಣೆ ಅನ್ನೋದು ಗ್ರೂಪ್ ಮೆಡಿಟೇಷನ್ ಅಲ್ಲಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಸ್ಪಿರಿಚುವಲ್ ಸೈನ್ಸ್ ಅಲ್ಲಿ ಸಾವಿರ ಟಾಪಿಕ್ಸ್ ಇದೆ. ಅದರಲ್ಲಿ ನೀವು ಪ್ರತಿಯೊಂದು ಕಲಿಬೇಕು, ಪ್ರತಿಯೊಂದು ಇಂಪಾರ್ಟೆಂಟ್. 7 ಚಕ್ರಗಳಾಗಲಿ, ಇಂಟ್ಯೂಷನ್ ಆಗಲಿ, ಮೈಂಡ್ ಪವರ್ ಆಗಲಿ, ಸೋಲ್ ಪರ್ಪಸ್ ಆಗಲಿ, ಆಸ್ಟ್ರಲ್ ವರ್ಲ್ಡ್ಸ್ ಆಗಲಿ, ಕಾಸಲ್ ವರ್ಲ್ಡ್ಸ್ ಆಗಲಿ, ಶರೀರ ಒಳಗೆ ಶರೀರ ಹೊರಗೆ, ಟೆಲಿಪತಿ, ಟೆಲಿಕೈನೆಟಿಕ್ಸ್, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ನಾವು ಎಕ್ಸ್ಪರ್ಟ್ ಆಗಬೇಕು. ಸಮಯ ತಗೊಳ್ಳುತ್ತದೆ, ಬಟ್ ಏನು ಅರ್ಜೆಂಟ್ ಇಲ್ಲ. ಎಷ್ಟೋ ಪುಸ್ತಕಗಳಿದೆ, ಒಂದೊಂದು ಓದಬೇಕು, ಸ್ವಯಂ ವಿಚಾರಣೆ ಮಾಡಬೇಕು. ಸ್ವಯಂ ವಿಚಾರಣೆ ನೀವು ಯಾವಾಗ ಮಾಡ್ತಿರೋ ಅವಾಗ ನಾಲೆಡ್ಜ್ ಅನ್ನೋದು ಡೆವಲಪ್ ಆಗುತ್ತೆ. ಅಂಡ್ ಪ್ರತಿ ದಿವಸ ಬೆಳಗ್ಗೆ ಎದ್ದಿನ ತಕ್ಷಣ ಏನ್ ಮಾಡಬೇಕು, ಮಧ್ಯಾಹ್ನ ಏನ್ ಮಾಡಬೇಕು, ರಾತ್ರಿ ಮಲ್ಗೋ ಮುಂಚೆ ಏನ್ ಮಾಡಬೇಕು, ಇದೆಲ್ಲ ನಾವು ಹ್ಯಾಬಿಟ್ಸ್ ಆಗಿ ಡೆವಲಪ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಜರ್ನಲಿಂಗ್ ಅಂದ್ರೆ ಪ್ರತಿ ದಿವಸ ಜೀವನದಲ್ಲಿ ನಾನು ಕಲ್ತಿರೋ ಪಾಠಗಳು, ನನಗೂ ಬಂದಿರೋ ಕನಸಲ್ಲಿ ಇನ್ಸೈಟ್ಸ್, ಆಮೇಲೆ ಧ್ಯಾನ ಅನುಭವಗಳು, ಒಳ್ಳೆ ಇಲ್ಲ ಅಂದ್ರೆ ಹೊಸ ಪಾಯಿಂಟ್ಸ್ ಏನಾ ಸಿಕ್ಕರೆ, ಇದೆಲ್ಲ ನೀವು ಜರ್ನಲಿಂಗ್ ಮಾಡೋದು ಯಾವಾಗಲೂ ಶುರು ಮಾಡ್ತಿರೋ ಅವಾಗ ಮೈಂಡ್ ನಿಮಗೆ ಮೆಡಿಟೇಷನ್ಗೆ ಇನ್ನೂ ಹೆಚ್ಚು ಕೋಆಪರೇಟ್ ಮಾಡೋಕೆ ಶುರು ಮಾಡುತ್ತದೆ. ಜರ್ನಲಿಂಗ್ ಮಾಡೋಬೇಕು ಯಾವಾಗ ಅಂದ್ರೆ ಮಲ್ಗೋಕೆ ಮುಂಚೆ ಮಾಡಬೇಕು. ಧ್ಯಾನ ಮಾಡ್ತಾ ನಾನು ಮಲ್ಗ್ತೀನಿ ಸರ್ ಅಂದ್ರೆ ಆ ಧ್ಯಾನಕ್ಕೆ ಮುಂಚೆ ಮಾಡಬೇಕು. ಇಲ್ಲ ಅಂದ್ರೆ ಧ್ಯಾನ ಮಾಡಿ ಜರ್ನಲಿಂಗ್ ಮಾಡಿ ಮಲ್ಕೋಬೇಕು. ಇದು ಸ್ವಲ್ಪ ಮಿಸ್ ಮಾಡಬಾರದು. ಟ್ರಾವೆಲಿಂಗ್ ಇದ್ರೂ ಎಲ್ಲಿದ್ರೂ ನಾವು ಜರ್ನಲಿಂಗ್ ಅನ್ನೋದು ಯಾವಾಗ್ಲೂ ಮಿಸ್ ಮಾಡಬಾರದು. ಚಿಕ್ಕ ಬುಕ್ ಇರಬಹುದು, ಇಲ್ಲಾಂದ್ರೆ ಒಂದು ಡೈರಿ ಇಟ್ಕೋಬೇಕು, ಬರಿಬೇಕು. ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಮಾಡ್ಬೋದು, ಆದ್ರೆ ಯಾವಾಗ ನೀವು ಬರುತ್ತೀರೋ ಇನ್ನೂ ಸ್ಲೋ ಆಗುತ್ತೆ, ಇನ್ನೂ ಡೀಪ್ ಆಗಿ ಪ್ರತಿಯೊಂದನ್ನು ನೋಟ್ ಆಗುತ್ತದೆ. ಈ ಜರ್ನಲಿಂಗ್ ಅನ್ನೋದು ನಿಮ್ಮ ಮೈಂಡ್ಗೆ ತುಂಬಾ ಕೋಆಪರೇಟ್ ಮಾಡುತ್ತದೆ. ಏನೇನ್ ಇದೆಯೋ ತಲೆಯಲ್ಲಿ ಪ್ರತಿಯೊಂದು ಪುಸ್ತಕಕ್ಕೆ ಯಾವಾಗ ಬರುತ್ತೋ ಮಲ್ಗೋ ಸಮಯ ಫ್ರೆಶ್ ಆಗಿರುತ್ತದೆ. ಯಾವಾಗ ನಾವು ಜರ್ನಲಿಂಗ್ ಮಾಡ್ತೀವೋ 2 ವಿಷಯ ಆಗುತ್ತದೆ. ಒಂದು, ನಮ್ಮ ಆ ಒಂದು ದೇಶದಲ್ಲಿ ಕಲ್ತಿರೋ ಆ ಒಂದು ಅನುಭವಗಳು, ಮಾನ ಅವಮಾನಗಳು, ಪ್ರತಿಯೊಂದನ್ನ ಯಾವಾಗ ನೀವು ಬರ್ತಿರೋ ಮೈಂಡ್ ಕ್ಲಿಯರ್ ಆಗ್ಬಿಡುತ್ತೆ, ಸ್ಯಾಟಿಸ್ಫೈಡ್ ಆಗಿ ನೀವು ಮಲ್ಗ್ತೀರಿ. ಒಂದೊಂದ್ಸತಿ ಬರಿಬೇಕಂದ್ರೆ ಏನೂ ಬಂದಿಲ್ಲ ಅಂದ್ರೆ ಅವಾಗ ಒಂದು ಇನ್ಸೈಟ್ ಬರುತ್ತೆ. ಏನಂದ್ರೆ ಒಂದ್ ದಿವಸ ನಾನು ವೇಸ್ಟ್ ಮಾಡಿದ್ದೀನಿ ಅಂತ. 2 ಸಿಚುವೇಶನ್ ಅಲ್ಲಿನೂ ಅದು ನಿಮಗೆ ಒಂದು ಪುಷ್ ಕೊಡುತ್ತದೆ. ಒಂದು, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತದೆ. ಇಲ್ಲ ಅಂದ್ರೆ ನಾಳೆ ದಿವಸ ನಾನು ವೇಸ್ಟ್ ಮಾಡಬಾರದು ಅನ್ನೋದಕ್ಕೆ ಒಂದು ಫೋರ್ಸ್ ನಿಮಗೆ ಸಿಗುತ್ತೆ. ಸೊ 2 ವಿಷಯಗಳಲ್ಲಿನೂ ಅದು ನಿಮಗೆ ಯೂಸ್ ಆಗುತ್ತೆ. ದೊಡ್ಡಬಳ್ಳಾಪುರ ನಾದಧ್ಯಾನ ಯಜ್ಞದಲ್ಲಿ ಪ್ರತಿಯೊಬ್ಬರ ಎಮೋಷನಲ್ ಬಾಡಿ ಕ್ಲೆನ್ಸ್ ಆಗುತ್ತದೆ. ಅವಾಗ ನಿಮ್ಮ ಇಂಟ್ಯೂಷನಲ್ ಪವರ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತದೆ. ಎಮೋಷನ್ಸ್ ಅನ್ನೋದು, ಭಾವನೆಗಳನ್ನೋದು ಬಹಳಷ್ಟು ಇಂಪಾರ್ಟೆಂಟ್. ಇಂಟ್ಯೂಷನ್ಸ್ ಅಂತೀವಿ ಅಂದ್ರೆ ಆತ್ಮದಿಂದ ಬರೋ ಮೆಸೇಜಸ್ಸು, ಸಿಗ್ನಲ್ಸ್ ಅಂತಾವು. ಅದು ನಮ್ಮ ಶರೀರಕ್ಕೆ ಎಮೋಷನ್ಸ್ ಅಂದ್ರೆ ಭಾವನೆ ರೂಪ ಜಾಸ್ತಿ ಬರುತ್ತೆ, ಮೋರ್ ದನ್ ದ ಮೈಂಡ್. ಪ್ರತಿಯೊಂದು ವಿಷಯದಲ್ಲಿನೂ ನಾವು ಡೆವಲಪ್ ಆಗ್ತಾ ಹೋಗ್ಬೇಕು, ಬಟ್ ಯಾವುದಕ್ಕೆ ಅರ್ಜೆಂಟ್ ಇಲ್ಲ. ಪೇಷನ್ಸ್ ಇಸ್ ದ ಕೀ. ಎಷ್ಟು ಸಹನೆ ನಿಮಗೆ ಇದ್ರೆ ಅಷ್ಟು ನೀವು ಡೆವಲಪ್ ಆಗ್ತೀರಿ. ಸಹನೆಯಿಂದಾನೇ ಪ್ರಗತಿ. ಅನುಭವಗಳು ಬರಬೇಕಂದ್ರೆ ಸಹನ ಇರಬೇಕು, ಸಹನೆಯಿಂದಾನೇ ಬರುತ್ತೆ. ಬಾಯಿ ಬಿಟ್ಟು ಯಾರು ನಾನು 2 ತಿಂಗಳು ಮಾಡ್ತಾ ಇದ್ದೀನಿ, 3 ತಿಂಗಳು ಮಾಡ್ತಾ ಇದ್ದೀನಿ, ಇನ್ನೂ ಏನು ಬಂದಿಲ್ಲ ಅಂದ್ರೆ ನೀವು ಏನ್ ಸಿಗ್ನಲ್ಸ್ ಕೊಡ್ತಾ ಇದ್ದೀರಿ ನಿಮ್ಮ ಶರೀರಕ್ಕೆ, ಆತ್ಮಕ್ಕೆ ಅಂದ್ರೆ ಏನು ಬರ್ತಾ ಇಲ್ಲ ಅಂತ. ದಿನ ಪ್ರತಿಯೊಬ್ಬರಿಗೆ ಇದೇ ನೀವು ಹೇಳ್ತಾ ಹೋಗಿದ್ರೆ ನಿಜವಾಗಿ ಏನು ಬರಲ್ಲ. ಯಾಕಂದ್ರೆ ನೀವೇ ಸೃಷ್ಟಿ ಮಾಡ್ತಾ ಇದ್ದೀವಿ, ನನಗೆ ಏನು ಬರಲ್ಲ, ಇನ್ನೂ ಬಂದಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಸೈಂಟಿಫಿಕ್. ನನ್ಗೆ ಬರ್ತಾ ಇಲ್ಲ ಅಂದ್ರೆ ನೀವು ಡಿಕ್ಲೇರ್ ಮಾಡ್ತಾ ಇದ್ದೀರಿ ಸೆಂಟೆನ್ಸ್. ಅಂದ್ರೆ ಬಾಯಿಂದ ಏನ್ ಬಂದ್ರು ಅದು ಸೃಷ್ಟಿಯಾಗೋಕೆ ಶುರು ಆಗುತ್ತದೆ. ಪ್ರತಿ ದಿವಸ ನೀವು ಜರ್ನಲ್ ಮಾಡ್ತಾ ಹೋಗಿದ್ರೆ ಅವಾಗ ಗೊತ್ತಾಗುತ್ತದೆ ಇಷ್ಟೊಂದು ಡೆವಲಪ್ಮೆಂಟ್ಸ್ ನನ್ನೊಳಗೆ ಆಗಿದೆಯಾ, ಇವತ್ತು ದಿವಸ ಇಷ್ಟೊಂದು ಆಗಿದೆಯಾ, ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ. ಅಂದ್ರೆ ಸೆಲ್ಫ್ ರಿಫ್ಲೆಕ್ಷನ್. ಇಷ್ಟು ವರ್ಷ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತಿಂದ ಶುರು ಮಾಡಿ. ಕೈಯಲ್ಲಿ ಪೇಪರ್ ಇದೆಯಾ, ಸ್ಟಾರ್ಟ್ ಮಾಡಿ. ಒಳ್ಳೆ ಬುಕ್ಕು ಪೆನ್ ಇದ್ರೇನೆ ಮಾಡ್ತೀನಂತ ಇಲ್ಲ, ಮಾಡಿ, ಶುರು ಮಾಡಿ. ಯಾವಾಗ ನಮಗೆ ಒಂದು ಥಾಟ್ ಬರುತ್ತೋ ಮಾಡಬೇಕು ಅಂತ, ಅದೇ ಶುಭ ದಿನ. ಈ ಕ್ಷಣನೇ ಶುಭ. ಡಿಲೇ ಮಾಡಿದ್ರೆ ಅಶುಭ. ರಾಹುಕಾಲ ಯಮಗಂಡ ಅಶುಭ ಅಲ್ಲ. ಒಂದು ವಿಷಯ ನಿಮ್ಗೆ ಗೊತ್ತಾಗಿ ಫಾಲೋ ಮಾಡಿಲ್ಲ ಅಂದ್ರೇನು, ಈ ಕ್ಷಣ ಅದು ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಅದೇ ಅಶುಭ. ಒಂದು ಗೊತ್ತಾದ ಸಮಯ ನೀವು ಮಾಡೋಕೆ ಶುರು ಮಾಡಿದ್ರೆ ಅದು ಶುಭ. ಸೊ ಈ ದಿವಸ ಶುಭ ದಿನ, ಈ ಸಮಯ ಶುಭ ಸಮಯ. ನಾಳೆ ಅನ್ನೋದು ನಮ್ಮ ಕೈಯಲ್ಲಿ ಇಲ್ಲ, ಇವತ್ತಿದೆ, ಈಗಿದೆ. ಸೊ ಆ ಜರ್ನಲಿಂಗ್ ಅನ್ನೋದು ಪ್ರತಿಯೊಬ್ಬರು ಮಾಡಬೇಕು. 10 ವರ್ಷ 20 ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸಸ್ ಎಲ್ಲ ನೀವು ಬರ್ದಿದ್ರೆ ಒಂದ್ಸತಿ ಹಿಂದೆ ಹೋಗಿ ನೀವು ನೋಡ್ಕೊಂಡಿದ್ರೆ
ನಿಮ್ಮ ಜೀವನ ಎಷ್ಟು ಬದಲಾವಣೆ ಆಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತದೆ. ಜರ್ನಲಿಂಗ್ ಮಾಡಿಲ್ಲ ಅಂದರೆ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಬರುತ್ತೆ ಹೋಗುತ್ತೆ. ನಮ್ಮ ಎಕ್ಸ್ಪೀರಿಯನ್ಸಸ್ ನಮಗೆ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ಇದನ್ನ ಒಂದು ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಪ್ರತಿಯೊಬ್ಬರು ಪ್ರತಿ ದಿವಸ ಬರಿತಾ ಇರಬೇಕು. ಬರಿತಾ ಇಂಟ್ಯೂಟಿವ್ ರೈಟಿಂಗ್ನು ಡೆವಲಪ್ ಆಗ್ಬೋದು, ಆಟೋ ರೈಟಿಂಗ್ನು ಡೆವಲಪ್ ಆಗ್ಬೋದು, ಕಾನ್ಸೆಪ್ಟ್ಸ್ನು ಬರ್ಬೋದು. ಯೂನಿವರ್ಸು ನಮ್ಮ ಮೂಲಕ ಕೆಲಸ ಮಾಡಬೇಕು, ಒಂದು ಮೆಸೇಜ್ ಎಲ್ಲರೂ ಕೊಡಬೇಕು ಅಂದರೆ ಆ ಟೂಲ್ಸ್ ನಾವು ಯೂಸ್ ಮಾಡಬೇಕು. ಯಾರಾದೊಬ್ಬರು ಬಂದು ಏನಾದ್ರು ಕ್ವಶನ್ಸ್ ಕೇಳಿದ್ರೆ ನಾನು ನನ್ನ ರೇಷನಲ್ ಮೈಂಡು, ಲಾಜಿಕಲ್ ಮೈಂಡ್ ಯೂಸ್ ಮಾಡಲ್ಲ. ಸುಮ್ಮನೆ ಕೂತು ನೋಡ್ತಾ ಇರ್ತೀನಿ. ಅವ್ರಿಗೆ ಏನು ಬೇಕೋ ಆಟೋಮೆಟಿಕ್ ಆಗಿ ಬರುತ್ತೆ, ಒಂದೊಂದ್ಸತಿ ಬರಲ್ಲ. ಅಂದರೆ ಅಲ್ಲಿ ಒಂದು ಪೇಷನ್ಸ್ ಇಂದ, ಸೈಲೆನ್ಸ್ ಇಂದ ನಾವು ಲಿಸನಿಂಗ್ ಸ್ಕಿಲ್ಸ್ ಡೆವಲಪ್ ಮಾಡಿ. ಇಂಟ್ಯೂಷನ್ ಕೇಪಬಿಲಿಟೀಸ್ ನಮಗೆ ಡೆವಲಪ್ ಆಗಬೇಕು ಅಂದರೆ ಲಿಸನಿಂಗ್ ಸ್ಕಿಲ್ಸ್ ಜಾಸ್ತಿ ಇರಬೇಕು, ಕೇಳಬೇಕು. ಬಟ್ ಅವರು ಸರಿ ಇಲ್ಲದ ಇನ್ಫಾರ್ಮೇಶನು, ಏನೋ ಇಂಪ್ರಾಪರ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿಂದ ನೀವು ಹೋಗ್ಬಿಡಿ. ಬಟ್ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ, ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ದಾರೆ ಅಂದರೆ ಲಿಸನ್ ಮಾಡಬೇಕು. ಜರ್ನಲಿಂಗ್ ಇದು ತುಂಬ ಲೈಟಾಗಿ ತಗೋಬೇಡಿ. ಈ ಜರ್ನಲಿಂಗ್ ಅನ್ನೋದು ನಮಗೆ ಭಾಳಷ್ಟು ಉಪಯೋಗ ಮಾಡುತ್ತದೆ. ಅದು ಮಾಡಿ ನೀವು ಮಲಗಿದ್ರೆ ನಿದ್ರೆನೂ ಚೆನ್ನಾಗಿರುತ್ತದೆ, ಆ ನೆಕ್ಸ್ಟ್ ಡೇ ಧ್ಯಾನನೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.